ನಿಜವಾಗ್ಲೂ ಕೂಡ ನಮ್ಮ ಸಂಪ್ರದಾಯ ಎಲ್ಲ ಹಾಳಾಗ್ತಾ ಇದೆ ಹಂಗ ಹಿಂಗೆ ಅಂತ ಹೇಳ್ತಾರೆ. ನೀವು ನೋಡ್ರಿ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋರ ತರ ಕಾಣಿಸ್ತಿದೆ, ಏಜ್ ಆಗಿರುತ್ತೆ ನಿಮ್ಗೆ. ಆದ್ರೆ ನೋಡಿ ನಿಮ್ ಕತ್ತಲ್ ಹಾಕಿರುವಂತ ಒಡವೆಗಳಿರ್ಬೋದು, ಕಿವಿಲಿ, ಮೂಗಲಿ, ಕೈ ತುಂಬಾ ಬಳೆ, ಒಂದ್ ರೀತಿ ಮಂಗಳೂರವ್ರ ತರ ನೀವು ಬಳೆಗಳೆಲ್ಲ ಹಾಕೊಂಡಿದ್ದಿಲ್ಲ. ಸಂಪ್ರದಾಯದ ಬಗ್ಗೆ ಅಷ್ಟೊಂದು ಆಸಕ್ತಿ ನಿಮ್ಗೆ? ಏನಿಲ್ಲ, ರೀಸೆಂಟ್ ಆಗಿ ಮದ್ವೆ ಆಯ್ತು ಅದಕ್ಕೆ. ಅದಕ್ಕೆ ಅಯ್ಯೋ ಮದ್ವೆ ಆಗೋಯ್ತಾ, ಬೇಜಾರಾಗ್ತಿದೆ ಅದಕ್ಕೋಸ್ಕರ ಇದ್ರಿ ನೀವು. ಬಿಗ್ ಬಾಸ್ ಡೈಲಿ ನೋಡ್ತೀರಾ ಮೇಡಮ್? ಹಾ, ಡೈಲಿ ನೋಡ್ತೀನಿ. ನಿಮಗೆ ತುಂಬಾ ಇಷ್ಟವಾದ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ. ನಿಮ್ ಮನೇಲಿ ಎಲ್ಲರೂ ನೋಡ್ತಾರಾ? ಹಾ, ಎಲ್ರು ನೋಡ್ತಾರೆ. ಎಲ್ರು ಯಾರನ್ನ ಇಷ್ಟಪಡ್ತಾರೆ? ಗಿಲ್ಲಿ. ಈಗ ನೀವು ಕ್ಲಾರಿಟಿ ಹೇಳಿ, ಗಿಲ್ಲಿ ನಗಸ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ ಬಡ ಕುಟುಂಬದಿಂದ ಬಂದಿದ್ದಾನೆ ಅನ್ನೋದಕ್ಕೋಸ್ಕರನ, ಅಥವಾ ಏನ್ ಕಾರಣಕ್ಕೆ ಜನ ಇಷ್ಟೊಂದು ಇಷ್ಟಪಡ್ತಿದ್ದಾರೆ? ಇಲ್ಲ ಇಲ್ಲ ಇಲ್ಲ, ಅವನ್ನ ಬಿಗ್ ಬಾಸ್ ಅಲ್ಲಿ ಅಂದೇ ನೋಡ್ತಾ ಇಲ್ಲ ನಾವು. ಒಂದ್ ಕಾಮಿಡಿ ಶೋಗಳು ಕೂಡ ನಾವು ನೋಡಿದೀವಿ. ಅವ್ನ್ ಕಾಮಿಡಿ ಮಾಡೋದ್ರಿಂದ ಇರ್ಬೋದು, ಅನುಶ್ರೀ ಜೊತೆ ಪ್ರಾಪರ್ಟಿ ಕಾಮಿಡಿ. ನಿಮ್ಮ ಪ್ರಾಪರ್ಟಿ ಕಾಮಿಡಿ ಇಷ್ಟ ಆಯ್ತಾ? ಸಿಕ್ಕಾಪಟ್ಟೆ ಇಷ್ಟ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ಎಂಜಾಯ್ ಮಾಡ್ತೀವಿ. ರಿಯಾಲಿಟಿ ಶೋ ನೋಡ್ತೀವಿ, ಎಲ್ಲ ಮಿಸ್ ಮಾಡಲ್ಲ. ನೀವು ಓಟ್ ಎಲ್ಲ ಹಾಕ್ತಿರಪ್ಪ? ಹಾ, ಔಟ್ ಆಗ್ತಾ ಇದ್ದೀವಿ. ನೀವು ಅಂದ್ರೆ ವಾರ ಓಟ್ ಹಾಕ್ತೀರಾ? ಹಾ, ವಾರ ಔಟ್. 99 ಓಟ್ ಏನೋ ಕೊಟ್ಟಿರ್ತಾರಂತ. ಹಾ, ಹೌದು. ಆ 99 ಯಾರ್ಯಾರಿಗೆ ಹಾಕ್ತೀರಾ? ಗಿಲ್ಲಿಗೆ ಆಗ್ತಾ ಇರೋದು 99. ಹಾ, ರೀಸೆಂಟ್ ಆಗಿ ಒಂದ್ ವಾರದಿಂದ ಆಗ್ತಾ ಇಲ್ಲ, ಬಿಕಾಸ್ ಮ್ಯಾರೇಜ್ ನಿಮ್ ಇರೋದ್ರಿಂದ. ಬಿಸಿ ಇತ್ತು ಅಂದ್ರೆ 99 ಗಿಲ್ಲಿಗೆ ಆಗ್ತಾ ಇದ್ದೀರಾ. ಈಗ ಅಕಸ್ಮಾತ್ ಪುಟಿ, ಈಗ ಒಂದು ಓಟ್ಗೆ 100 ರೂಪಾಯಿ ಚಾರ್ಜ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಮಾಡಿಲ್ಲ, ಹಂಗಾದ್ರೂ ಗಿಲ್ಲಿಗೆ ಹಾಕ್ತೀರಾ? ಹಾ, ಯಾಕೆ ಅಷ್ಟೊಂದು? ನಿಮ್ಮ ಅಣ್ಣ ಅಲ್ಲ, ತಮ್ಮ ಅಲ್ಲ, ಯಾಕೆ ದುಡ್ಡು ಕೊಟ್ಟು ಅವ್ರು ಓಟ್ ಹಾಕ್ಬೇಕು? ಬಡವ್ರ ಮಕ್ಳು ಬೆಳಿಲಿ ಬಿಡಿ. ವಾವ್, ಯಾರು ಈ ಡೈಲಾಗ್ ಕೇಳಿರೋದು? ನಮ್ ಹೀರೋ ಯಾರು? ಧನಂಜಯ್, ಡಾಲಿ ಧನಂಜಯ್. ಸಖತ್ತಾಗಿ ಹೇಳಿದ್ರಿ ನೋಡಿ. ಮದ್ವೆ ಆದ್ಮೇಲೆ ನಿಮ್ಗೆ ಒಳ್ಳೊಳ್ಳೆ ಡೈಲಾಗ್ಗಳು ನೆನಪು ಬರ್ತಾವೆ. ಈಗ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಮೇಡಮ್. ನಿಮ್ಗೆ ಸಿನಿಮಾ ಇಂಡಸ್ಟ್ರಿ ತುಂಬಾ ಇಷ್ಟವಾದಂತ ಆಕ್ಟರ್ ಯಾರು? ಪುನೀತ್ ಸರ್. ಈಗ ಅದ್ ಬಿಟ್ರೆ ನೆಕ್ಸ್ಟ್ ಯಾರು ಇಲ್ಲ? ಗ್ರೇಟ್, ನಿಜವಾದ ಒಂದು ಅಭಿಮಾನಿ, ನಿಜವಾಗ್ಲು ಕೂಡ ಗ್ರೇಟ್ ಅಭಿಮಾನಿ. ಈಗ ಒಂದೇ ಒಂದು ವಿಚಾರ ಏನಂತಂದ್ರೆ, ಈಗ ದರ್ಶನ್ ಅವರು ಜೈಲಲ್ಲಿ ಇದ್ದಾರೆ, ಅದು ಗೊತ್ತಿದೆ ಸಮಸ್ಯೆ ಏನು ಅಂತ. ಆದ್ರೆ ದರ್ಶನ್ ಅವ್ರದೊಂದು ಸಿನಿಮಾ ಸಿಕ್ಕಾಪಟ್ಟೆ ಈಗ ಆಲ್ರೆಡಿ 100 days ಆಗ್ಬಿಟ್ಟಿದೆ, ರಿಲೀಸ್ ಆಗದೆ ಇದ್ರು. ಯಾವ ಸಿನಿಮಾ ಹೇಳಿ? ಡೆವಿಲ್. ಸಿನಿಮಾ ರಿಲೀಸ್ ಆಗದೇನೆ 100 days ಆಗಿದೆ. ಕೇಳೋರ್ಗೆ ಇದೇನು ಹುಚ್ಚನ ಅನ್ಕೋಬಹುದು, ಅಷ್ಟು ಜನ ಕಾಯ್ತಾ ಇದ್ದಾರೆ. ಅದ ಕಾರಣ ಏನು ಅಂತಂದ್ರೆ, ಗಿಲ್ಲಿನೂ ಕೂಡ, ಗಿಲ್ಲಿ ಅದ್ರಲ್ಲಿ ಆಕ್ಟಿಂಗ್ ಮಾಡಿದಾನಂತೆ. ಹೌದು. ಏನ್ ಆಕ್ಟಿಂಗ್ ಮಾಡಿದ್ವಿ? ಯಾಕಂದ್ರೆ ಪೋಸ್ಟರ್ ಎಲ್ಲ ಒಂದ್ ರೀತಿ ವಿಲನ್ ತರ ಮಾಡ್ತಿದ್ದೆ, ತೋರಿಸಿದ್ದಾರೆ. ಗಿಲ್ಲಿ ಯಾವ ತರ ಆಕ್ಟಿಂಗ್ ಇದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಆ ಸಿನಿಮಾದಲ್ಲಿ? ಮೇ ಬಿ ಕಾಮಿಡಿನೇ ಅನ್ಸುತ್ತೆ, ಇನ್ನೇನಿಲ್ಲ. ಕಾಮಿಡಿ ಅಲ್ದರೆ ಬೇರೆ ಏನಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಹೇಳಿ? ಅವ್ನ್ ಕಾಮಿಡಿನೇ ಚಂದ, ಅವ್ನ್ ಕಾಮಿಡಿ ಮಾಡ್ಕೊಂಡೆ. ಅಲ್ಲ, ನನ್ಗನ್ಸುತ್ತೆ ಆ ಪೋಸ್ಟರ್ ನೋಡಿದ್ರೆ ವಿಲನ್ ಇರ್ಬೋದೇನೋ, ದರ್ಶನ್ಗೆ ವಿಲನ್ ಇರ್ಬೋದೇನೋ. ಇಲ್ಲ ಇಲ್ಲ ಇಲ್ಲ, ಮೇ ಬಿ ದರ್ಶನ್ಗೆ ಸೈಡ್ ಆಕ್ಟರ್ ತರ ಏನಾದ್ರು ಮೇ ಬಿ ಇರ್ಬೋದು ಅನ್ಸುತ್ತೆ. ಅನಲೈಸ್ ಮೇಡಮ್ ಕೊಡಿ ಸ್ವಲ್ಪ, ಹೇಳಿ ಮೇಡಮ್. ಅದೇ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡತಾರ, ಸಪೋರ್ಟಿಂಗ್ ಕ್ಯಾರೆಕ್ಟರ್. ಅಂದ್ರೆ ಗಿಲ್ಲಿ ಸಿನಿಮಾದಲ್ಲಿ ಬರೋದು ಇಂಟ್ರೆಸ್ಟ್ ಆಗುತ್ತೆ ನಿಮ್ಗೆ? ಹೌದು, ಇಂಟ್ರೆಸ್ಟ್ ಆಗುತ್ತೆ, ಖುಷಿ ಇದೆ. ಅಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ನೀವು ಹೇಳಿದ್ರಿ. ಅವ್ರ ಮನೆ ಹತ್ರ ಎಲ್ಲ ನಾವೆಲ್ಲ ಹೋಗಿ ವಿಡಿಯೋ ಮಾಡಿ ನೋಡಿದ್ವಿ ಮೇಡಮ್. ಏನಂತಂದ್ರೆ, ನಾನು ಹೇಳ್ತಾ ಇದೀನಿ, ಒಂದ್ಸರಿ ಮೇಡಮ್ ಅಂತೀನಿ, ಒಂದ್ಸರಿ ಪುಟಿ ಅಂತೀನಿ, ಒಂದ್ಸರಿ ತಂಗಿ ಅಂತ ಇದೀನಿ. ಏನಂದ್ರೆ ಅವ್ರ ಮನೇಲಿ ಈಗ್ಲೂ ಕೂಡ ತುಂಬಾ ಕಡು ಬಡತನ, ಈಗ್ಲೂ ಕೂಡ ಕುರಿ ಮೇಯಿಸ್ತಾರೆ. ಅವ್ರಪ್ಪ ಈಗ್ಲೂ ಕೂಡ ಒಂದು ವ್ಯವಸಾಯ ಮಾಡೋದು. ಆದ್ರೂ ಕೂಡ ಅಲ್ಲಿರೋಂಥವ್ರು ತುಂಬಾ ಅವಮಾನ ಮಾಡ್ತಾರೆ. ಅಂದ್ರೆ ನೀನು ಕುರಿ ಇಟ್ಕೊಂಡು ಒಂದ್ ಬನಿಯನ್ ಹಾಕೊಂಡು ಒಂದ್ ರೀತಿ ಬಡವ ಅಂತ ನೀ ಗೆಲ್ಲಕ್ಕೋಸ್ಕರ ಬಂದಿದೆ ಅಂತ ತುಂಬಾ ಅವಮಾನ ಮಾಡ್ತಿದ್ದಾರೆ. ಅದು ಹೇಳೋದು ಎಷ್ಟ್ರ ಮಟ್ಟಿಗೆ ಸರಿ? ನಿಮ್ಗೆ ಏನ್ ಅನ್ಸುತ್ತೆ? ಅದು ತಪ್ಪು. ಅವ್ರವ್ರಿದು ಅವ್ರವ್ರಿಗೆ. ಇವತ್ ನಮ್ಮ ಮನೇಲಿ ನಾವ್ ಏನ್ ತಿಂತೀವೋ ಅದ್ ನಮಗ್ ಬಿಟ್ಟಿರೋದು. ಬೇರೆಯವ್ರ ಥರ್ಡ್ ಪರ್ಸನ್ ಅವರೆಲ್ಲ ಹೇಳೋ ರೈಟ್ಸೇ ಇಲ್ಲ. ಅದು ಅವ್ರು ಅನ್ಕೊಂಡ್ಲಿ ಬಿಡಿ, ಬೆಳೆಯೋರು ಬೆಳಿತಾರೆ. ಈಗ ಅದೇ ತರ ಬೇರೆಯವ್ರು ಅಂತಿದ್ರು, ಜೊತೆಲಿ ಅಣ್ಣ ಅನ್ಕೊಂಡು ಕುಚ್ಚಿಕ್ಕೂ ಗೆಳೆಯ ಅನ್ಕೊಂಡಿದ್ದಂತ ರಘುವರು ಕೂಡ ಅವ್ರ ಅವನ ಬಟ್ಟೆ ಎಲ್ಲ ತೆಗೆದು ಈಚೆ ಬಿಸಾಕ್ಬಿಟ್ಟು, ಬಟ್ಟೆ ಇದ್ರು ಕೂಡ ಹಾಕೊಳ್ಳೋದಿಲ್ಲ, ಬರೀನೆಲ್ಲ ಮೇಂಟೈನ್ ಮಾಡ್ದವನೆ ಅಂತ ಹೇಳ್ತಾರೆ. ಈ ಬನಿನ್ ಹಾಕೊಂಡು ಗೆಲ್ಬೇಕು ಅನ್ನೋದು ಗಿಲ್ಲಿದೇನೋ ಟಾಕ್ಟಿಕ್ಸ್ ಇದೆಯಾ? ಇಲ್ಲ, ಅವ್ನ್ ಹೇಗಿದಾನೋ ಹಾಗೆ ಇದಾನ ಅವನು. ಇವಾಗೇನು ಬಿಗ್ ಬಾಸ್ ಹೋಗಿದ ತಕ್ಷಣ ಐಫೈ ಆಗಿ ಇರ್ಬೇಕು ಅಂತ ಏನ್ ರೂಲ್ಸ್ ಇಲ್ವಲ್ಲ. ಹೆಂಗಿರ್ಬೋದು ಹಂಗಿರ್ಬೋದು. ಇವಾಗ ಬಿಗ್ ಬಾಸ್ ಅಲ್ಲಿ ಹೇಳಿದಾರ, ಇಂಥದೇ ಬಟ್ಟೆ ಹಾಕೊಂಡು ಹಿಂಗೆ ಇರ್ಬೇಕು, ಹಿಂಗೆ ಮೇಕಪ್ ಮಾಡ್ಕೊಂಡೆ 24 hour ಓಡಾಡ್ಬೇಕು ಅಂತ ಏನಾದ್ರು ಹೇಳಿದಾರ? ಇಲ್ವಲ್ಲ. ಸುದೀಪ್ ಅವ್ರು ಹೇಳಿದ್ರಲ್ಲ, ಬನೀನ್ ಇದ್ರೆ ಚಂದ ಅಂತ. ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ. ಇನ್ನೇನ್ ಬೇಕು? ಅವರೇ ಹೇಳದ್ಮೇಲೆ ಇವರೆಲ್ಲ ಮಾತಾಡೋದು ನೆಸೆಸಿಟಿ ಇಲ್ಲ. ಅಂದ್ರೆ ಏನ್ ಹಾಕೊಂಡ್ ಗೆದ್ರು ಪರವಾಗಿಲ್ಲ. ಈಗ ಜನಕ್ಕೆಲ್ಲ ಒಂದ್ ಕನ್ಫ್ಯೂಸ್ ಆಯ್ತಾ ಪುಟಿ, ಬಿಗ್ ಬಾಸ್ ಅಂದ್ರೆ ಯಾರು? ಬಿಗ್ ಬಾಸ್ ಅಂತಂದ್ರೆ ಸುದೀಪ್ ಅವರು ಕೂಡ ಬಿಗ್ ಬಾಸ್ ಅಂತ ಅವ್ರ ಅಂತಾರೆ. ಹಂಗ ನಿಜವಾದ ಬಿಗ್ ಬಾಸ್ ಎಲ್ಲಿದಾರು? ಬಿಗ್ ಬಾಸ್ ಎಲ್ಲಿದ್ದಾರೆ ಅಂದ್ರೆ ವಾಯ್ಸ್ ಕೊಡ್ತಾರೆ ನೋಡಿ, ಅವರೇ ಬಿಗ್ ಬಾಸ್. ಪಾಪ ಅವ್ರು ಏನೋ ಒಂದ್ ಪೇಮೆಂಟ್ಗೆ ಒಂದ್ ಕಂಠದಾನ ಮಾಡ್ತಾರೆ ಪುಟಿ, ಅವ್ರ ವಾಯ್ಸ್ಗೆ. ನಿಜ. ಸಬಾಸ್ ಬ್ರದರ್, ನಿಮ್ ಜನ್ಮ ಸಾರ್ಥಕ ಆಯ್ತು ನಿಜವಾಗ್ಲೂ ಕೂಡ. 100 ಸಿನಿಮಾ ಮಾಡಿದವ್ರು ಇಂತ ಒಂದು ನಿನ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಪುಟಿ. ನೋಡ್ತಿರ್ತೀವಲ್ವಾ, ಅವ್ರು ಸಡನ್ ಆಗಿ ಹೇಳ್ತಾರಲ್ವಾ, ಮೊನ್ನೆ ಗಿಲ್ಲಿಗೆ ಕಾಮಿಡಿ ಮಾಡ್ತಾರೆ, ಅವರೇ ಕಾಮಿಡಿ ಮಾಡ್ತಾರೆ. ಅಕಸ್ಮಾತ್ ಗಿಲ್ಲಿಗೆ ಏನಾದ್ರು ಟಫ್ ಕಂಟೆಂಟ್ ಒಂದ್ ಏನಾದ್ರು ಟಫ್ ಆಗಿ ಕೊಟ್ಬಿಟ್ರು, ಅಥವಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಎಷ್ಟು ಗಬರಿ ಆಗುತ್ತೆ ನಿನ್ಗೆ?
ಅಯ್ಯೋ ಫುಲ್ ಗಾಬರಿ ಆಗ್ಬಿಡುತ್ತೆ ಅಂದ್ರೆ ಅಷ್ಟ್ ಚೆನ್ನಾಗ್ ಆಡ್ತಿರೋ ಇದನ್ ಮಾಡ್ತಾರಲ್ವಾ ಅಂತ ಬೇಜಾರು ಸ್ವಲ್ಪ. ಫಸ್ಟ್ ಏಡ್ ಬಟ್ ಬಾಕ್ಸ್ ಅವನು ಎಲಿಮಿನೇಟ್ ಆಗೋದು ಇಲ್ಲ, ಅವನೇ ಗೆಲ್ಲೋದು, ಅವನೇ ಫಸ್ಟ್ ಸೇಫ್ ಆಗೋದು. ಅವನೇ ಸೇಫ್. ಅಲ್ಲ ಪುಟಿ, ಈಗ ಎಲ್ಲಾ ಕಡೆ ಅಂದ್ರೆ ಬಿಗ್ ಬಾಸ್ ಗಿಂತ ಬಿಗ್ ಬಾಸ್ ಅವರೇ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ನಾವು ಫೈನಲ್ ಮಾಡಕ್ಕಿಂತ ನೋಡೋ ಜನನೇ ಒಂದ್ ರೀತಿ ಗಿಲ್ಲಿ ಗಿಲ್ಲಿ ಅಂತ ಅವ್ರೆ. ಅಕಸ್ಮಾತ್ ಏನಾದ್ರು ಗಿಲ್ಲಿ ಅಲ್ದೇನೆ ಬೇರೆಯವ್ರು ಗೆಲ್ಲಿಸ್ಬಿಟ್ರೆ ಜನ ಯಾವ ತರ ರಿಯಾಕ್ಟ್ ಮಾಡ್ಬೋದು? ಬಟ್ ಗೆಲ್ಲೋದ್ ಯಾರ್ ಬೇಕಾದ್ರೂ ಗೆಲ್ಲಿ, ಬಟ್ ಅವ್ನು ಈಚೆ ಬಂದ್ಮೇಲೆ ಅವನು ದೊಡ್ಡವನ್ ಆಗ್ತಾನೆ, ಅಂದ್ರೆ ಡೆವಲಪ್ ಆಗ್ತಾನ ಅವ್ನು. ಅಂದ್ರೆ ಒಳಗಡೆ ಹೋಗಿ ಒಂದು ನೇಮ್ ಫೇಮ್ ಮಾಡ್ಬಿಟ್ಟಿದ್ದಾರೆ. ಈಚೆ ಬಂದ್ಮೇಲೆ ಅವ್ನ ಜೀವನ ಇನ್ನೂ ಚೆನ್ನಾಗಾಗತ್ತೆ. ಅಂದ್ರೆ ಬಿಗ್ ಬಾಸ್ ಗೆಲ್ಲೋದು ಮುಖ್ಯ ಅಲ್ಲ ನಿಮ್ ಪ್ರಕಾರ? ಗೆಲ್ಲೋದು ಸೋಲೋದು ಸೆಕೆಂಡ್. ಆದ್ರೆ ಈಗ ಆಲ್ರೆಡಿ ಅದಕ್ಕಿಂತ 10 ಪಟ್ಟು ಪಡ್ಕೊಂಡಿದ್ದಾರೆ ಅಂತ ನೀವು ಪಡ್ಕೊಂಡಿದ್ದಾರೆ, ಜನಗಳ ಪ್ರೀತಿ ಪಡ್ಕೊಂಡಿದ್ದಾರೆ. ಆಕ್ಚುಲಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗಿಲ್ಲಿನೇ ಇಷ್ಟ. ಅದೇ ಪುಟಿ, ನಿಮ್ಗೆ ಹೇಳ್ದಂಗೆ ಎಲ್ಲೋದ್ರು ಕೂಡ ನಾವು ಕೇಳುವಂತದ್ದು ಬಿಗ್ ಬಾಸ್ ನೋಡುವಂತಾರೆ ತುಂಬಾ ಕಡುಬಡತನ ಮತ್ತೆ ಒಂದು ಮಿಡ್ಲ್ ಕ್ಲಾಸ್ ಜನ, ಅವರೇ ಜಾಸ್ತಿ ಇಷ್ಟಪಡ್ತಾರಲ್ಲ ಗಿಲ್ಲಿನಿ. ಯಾಕೆ? ಯಾಕೆಂದ್ರೆ ಅದೇ ಅವ್ನ್ ಸಿಂಪ್ಲಿಸಿಟಿ. ಅವ್ನ್ ಹೇಗಿದ್ದಾನೋ ಹಾಗೆ ಇದ್ದಾನೆ. ಬೇರೆಯವ್ರ ತರ ಡ್ರಾಮಾ ಮಾಡ್ಕೊಂಡು ಅಲ್ಲೊಂದ್ ಹೇಳೋದು ಇಲ್ಲೊಂದ್ ಹೇಳೋದು, ತಂದಿಕ್ಕೆ ತಮಾಷೆ ನೋಡ್ತಿಲ್ಲ. ಹೇಗ್ ಅನ್ಸುತ್ತೋ ಏನ್ ಅನ್ಸುತ್ತೋ ಅದು ನೇರವಾಗಿ ಹೇಳ್ತಾ ಇದ್ದಾನೆ. ಅದಕ್ಕೆ ಎಲ್ರಿಗೂ ಇಷ್ಟ ಆಗ್ಬೋದು ಅವನು. ಈಗ ಗಿಲ್ಲಿ ಕಾವ್ಯದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ. ಕಡೆಗೆ ಅಂದ ತಕ್ಷಣ ನಿಮ್ ಮುಖದಲ್ಲಿ ಅಂದ ಬಂತು, ನೀವು ನಿಮ್ ಯಜಮಾನ್ರು ಅದೇ ರೀತಿ ಲವ್ ಆಗಿರ್ರಿ, ಚೆನ್ನಾಗಿರ್ರಿ. ಈಗ ಆಕೆನ ಲವ್ ಅಂತ ಹೋಗ್ತಿದ್ದೇನೆ, ಆದ್ರೆ ಅವಳು ಅಣ್ಣ ಅಂತ ಹೋಗುದು ಎಷ್ಟು ನೋಡೋರಿಗೆ ಎಷ್ಟು ಬೇಜಾರಾಗುತ್ತೆ. ಬಟ್ ಅದು ಅವ್ರ ಮನ್ಸಲ್ಲಿ ಇಲ್ಲ ಅಂದ್ಮೇಲೆ ಬಲವಂತ ಮಾಡಕ್ ಹೋಗ್ಕೂಡ್ದು. ಮೇ ಬಿ ಅವ್ರು ಕಾವ್ಯನೋ ಗಿಲ್ಲಿನೋ ಏನ್ ಮಾಡ್ತಿದಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲ, ನಿಮ್ಗೆ ಅನ್ಸುತ್ತಾ ಈಗ ಆತ ಒಬ್ಬ ಬಡತನದಿಂದ ಬಂದಂತ ಹುಡುಗ, ಬಂದಂತವನು ಈಗ ಮೊದಲು ಬೇರೆ ಸೋಯಲ್ಲಿ ಗಗನ ಅಂತ ಹೋಗ್ತಿದ್ದ, ಅದು ಬಿಟ್ಟ ಈಗ ನೆಕ್ಸ್ಟ್ ಕಾವ್ಯ ಅಂತ ಬಂದ, ಮತ್ತೆ ರಿಷಾಗೂ ಯಾರು ರಾಶಿಕಾಗೂ ಕೂಡ ಹಂಗೆ ಅಂತಿದ್ದ. ಅಂದ್ರೆ ಅವ್ನ್ಗೆ ಆತರ ಲವ್ ಗಿವ್ ಆತರ ಇಂಟ್ರೆಸ್ಟ್ ಇದ್ದಿದ್ರೆ ಇಲ್ಲಿವರೆಗೂ ಬರ್ತಿರ್ಲಿಲ್ವಾ? ಬರ್ತಿರ್ಲಿಲ್ಲ. ಅಂದ್ರೆ ಇದೊಂದ್ ಗೇಮ್ ಅಂತ ತಗೋತಾ ಇದ್ದೇನೆ. ಅವ್ನ್ ಗೇಮ್ ಅವನೆಲ್ಲ ಕಾಮಿಡಿಯಾಗೆ ತಗೊಂತಿರಬೇಕಾದಾಗ ಇದು ಸ್ಟಾರ್ಟಿಂಗ್ ಅಲ್ಲಿ ಜಂಟಿಯಾಗಿ ಹೋಗಿದ್ರಲ್ವಾ, ಅದಕ್ಕೋಸ್ಕರ ಅವ್ನ ಬಿಡ್ತಿಲ್ಲ ಅವ್ನ. ಏನ್ ಅನಲೈಸ್ ಮಾಡ್ತೀವ ನೀನು? ಬಿಗ್ ಬಾಸ್ ದಯವಿಟ್ಟು ಇವಳ ತಕೊಂಡೋಗಿ ಮಡಿಕಳಿ. ನೀವು ನಿಮ್ಮ ಹತ್ರ ಏನೇನೆಲ್ಲ ಅನಲೈಸ್ ಮಾಡ್ತಾವಳೆ ಇವಳು. ಸೂಪರ್ ಆಗಿ ಹೇಳ್ದೆ ಪುಟಿ, ಎಲ್ಲಿ ಕನೆಕ್ಟ್ ಮಾಡಿದೆ ಇಲ್ಲ, ಚೆನ್ನಾಗಿ ಹೇಳ್ದೆ ನೀನು. ಇಲ್ಲ ಕರೆಕ್ಟ್ ಅದು. ಯಾಕಂದ್ರೆ ನೋಡಿ, ಜಂಟಿಯಾಗಿ ಬಂದಿದ್ರಲ್ವಾ, ಅಂದ್ರೆ ಅವಾಗಿಂದ ಒಂದು ಸ್ಟೇಜ್ ಮೇಲೆ ಇದ್ದಾಗ ಹೇಳಿದ ನನ್ನನ್ನ ಫೈನಲ್ ಆಗೋವರೆಗೂ ಬಿಡಲ್ಲ ನಾನು ನಿನ್ನ ಅಂತ. ಅವನು ಮನೇಲಿ ಹೋದ್ಮೇಲೆ ಹಂಗೆ ಹೋಗ್ತಿದ್ದಾನೆ ಅವನು. ಮೇಡಮ್ ನೀವ್ ಹೇಳಿ, ತುಂಬಾ ಚಿಕ್ಕ ಮಕ್ಕಳು ತುಂಬಾ ಡೀಪ್ ಆಗಿ ಪಾಯಿಂಟ್ ಅಬ್ಸರ್ವ್ ಮಾಡ್ತಾರಲ್ಲ. ಬಿಗ್ ಬಾಸ್ ಅಷ್ಟೊಂದು ಜನಗಳಿಗೆ ಹತ್ರ ಆಗ್ತಿದ್ಯಾ? ಹೌದು, ನಮಗೂ ಅರ್ಥ ಆಗ್ತದೆ ನೋಡಿ. ಈಗ ಹುಡುಗಿ ಹೇಳ್ತಲ್ಲ, ಈಗ ಒಂದು ಎಷ್ಟೊಂದು ಪಾಯಿಂಟ್ ಹೇಳ್ತಾರಲ್ಲ, ಮಕ್ಕಳೇ ಜಾಸ್ತಿ ಬಿಗ್ ಬಾಸ್ ನ ಅರ್ಥ ಮಾಡ್ಕೋತಾ ಇರೋದು. ಆಮೇಲೆ 12ನೇ ಸೀಸನ್ ಬರೋಷ್ಟೊಳಗೆ 90% ಜನ ನೋಡ್ತಿದಾರೆ ಬಿಗ್ ಬಾಸ್. ಬೇರೆ ಎಲ್ಲಾ ಭಾಷೆಗಿಂತ ಈ ಭಾಷೆ ಕನ್ನಡ ಭಾಷೆನ ಯಾಕೆ ಇಷ್ಟೊಂದು ಇಷ್ಟ ಆಗ್ತಿದೆ? ಸುದೀಪ್ ಮತ್ತೆ ಹಾಗೆ ಕನ್ನಡ ಶೋ ಕೂಡ ಹಾಗೆ ಚೆನ್ನಾಗಿ ಬರ್ತಿದೆ, ಕೂಡ ಚೆನ್ನಾಗಿ ನಡ್ಸ್ಕೊಡ್ತಿದ್ದಾರೆ ಸುದೀಪ್ ಅವರು. ಅದಕ್ಕೋಸ್ಕರ ಅದು ಕಾರಣ, ಅದರಿಂದ ಕೆಲಸ ಮಾಡುವಂತ ಎಷ್ಟೋ ಜನ ಕಾರ್ಮಿಕರು, ಕ್ಯಾಮ್ರಾ ವರ್ಕ್, ಎಡಿಟ್ ಅವರು, ಸ್ಟುಡಿಯೋದವರು ಎಲ್ಲರದ್ದು ಶ್ರಮ ಇದೆ. ಅವ್ರಿಗೆಲ್ಲ ನೀವು ಒಂದು ಕೃತಜ್ಞತೆ ಹೇಳ್ಬೇಕು. ಅದೇ ಹೇಳ್ತೀನಿ, ಒಂದು ಮನೋರಂಜನೆ ಕೊಡ್ತಾರೆ. ಹೌದು, ಈಗ ತುಂಬಾ ಕಷ್ಟಪಟ್ಟು ಕೂಡ ಎಲ್ಲ ನಮಗೋಸ್ಕರ ಎಂಟರ್ಟೈನ್ಮೆಂಟ್ ಗೋಸ್ಕರ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ನೀವು ಕಾಣಿಸಲ್ವಲ್ಲ? ಖಂಡಿತ ಅದು ಕಾಣಿಸಲ್ಲ. ಅದಕ್ಕೆ ಥ್ಯಾಂಕ್ ಯು. ತುಂಬಾ ಕರ್ನಾಟಕ ಜನತೆಗೆ ನಮ್ ಕಣ್ ಮುಂದೆ ಕಾಣಿಸ್ಕೊಳ್ಳಿಲ್ಲ ಅಂದ್ರೂ ಕೂಡ ಕರ್ನಾಟಕ ಜನತೆ ಖುಷಿಗೋಸ್ಕರ ನೀವು ಕಷ್ಟ ಪಡ್ತಾ ಇದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೌದು ಖಂಡಿತ. ಈಗ ನೋಡಿ, ನೀವು ಖುಷಿಯಾಗಿ ಮಾತಾಡ್ತಿದ್ದೀನಿ, ನಾವ್ ಇಲ್ಲಿ ನಿಂತ್ಕೊಂಡು ಕೈ ನೋವಿಸ್ಕೊಂಡು ವಿಡಿಯೋ ಮಾಡ್ತಿದ್ದೀವಲ್ಲ, ಇದೇ ಸರ ಅವ್ರು ಶ್ರಮ ಪಡ್ತಾರೆ ಅಂತ. ನಮಗೊಂದು ಥ್ಯಾಂಕ್ಸ್ ಹೇಳ್ಬಿಡಿ. ಅದೇ ಎಲ್ಲರಿಗೂ ಅಂದ್ರೆ ನೀವು ಸಹ ಸೇರಿ ಹೇಳಿದ್ದು ಎಲ್ಲ ನೀವು ಅವ್ರಿಗೆ ಮಾತ್ರ ಹೇಳಿದ್ರಿ ಅನ್ಕೊಂಡು. ಇಲ್ಲ ತುಂಬಾ ಖುಷಿ ಆಯ್ತಪ್ಪ. ನಿಮ್ ಫ್ಯಾಮಿಲಿ ಎಲ್ಲ ನೋಡಿ, ಎಲ್ಲರೂ ಒಂಚೂರು ಬಂದ್ಬಿಡಿ, ಒಂಚೂರು ವಿಡಿಯೋ ತಗೊಡಿ ಎಲ್ಲ. ಬರಪ್ಪ, ನಿಮ್ ಮನೆಯವ್ರನ್ನ ಕರೆದ್ಬಿಡಿ. ನೀವು ಕರಿಬೇಕು ಪ್ರೀತಿಯಿಂದ.